ಹಿರಿಯರಿಗೆ ಕೂಡ 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 ಈ ಅಫ್ಜಲ್ಪುರ ಸಂಘದ ವತಿಯಿಂದ ಎರಡನೇ ಸಂಘದ ವಂದನೆಗಳನ್ನ ಹೇಳಿ 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 ಯಾವ್ದ್ರಿ ನಾ ಏನೇನು ಹೇಳಿ ಲೋಕ ಬೆಳಗ ನಾವೇನ್ ಹೇಳಿದೆವು ಅಂದ್ರ ನಾವ್ ಹೇಳುದು ಕಾಕ ಗೊತ್ತಿದಂಗ ಕಾಣ್ತದ್ರಿ ಧಾರಾವಾಹಿ ಚಾಲೋ ಐತದ್ರಿ ಯಾಕ ನಮ್ಗೆ ಬರ್ಲಿ ನೀವು ನೀನೇನು ಒಂದು ಹಾಡು ಬರ್ಬೇಕ ಬಾ ಕಾಕ ಬಾ ಇಲ್ಲ ಕಿವ್ಯಾಗ ಹಾಕ ಸಣ್ಣವ್ರು ಮಾತಾಡಿದ್ರೆ ಕಿವ್ಯಾಗ ಹಾಕೊಳ್ಳಲ್ಲ ದೊಡ್ಡವ್ರು ಹ್ಯಾಂಗ ಮಾತಾಡಿದ್ರೆ ಹ್ಯಾಂಗ ಮಾಡ್ಬೇಕು ಮತ್ತೆ ಹೇಳ್ತಾನೆ ಏನ್ ಆಡಿದೆವು ದೇವಸ್ಥಾನದೇ ಆಡಿದೇವಲ್ಲ ನಾವು ಅಕ್ಕ ಒಂದು ಮಾಯ ಒಂದೇ ಆಡಿನ ನಾನು ದೇವ್ರ ಮಾರ್ಗನೇ ಆಡಿನ ನಾನು ನಮ್ಮ ತಾಲೂಕದಾಗ ಹೆಂಗ ಅದ ಅನ್ನೋದು ನನಗೆ ಗೊತ್ತದ ಮಂದಿ ಅದಕ್ಕಲ್ಲೇ ನಾನು ದೇವ್ರ ಪದನೇ ಆಡಿರ್ತೀನಿ ನಾನು ಹೌದಪ್ಪ ಹೌದು ಹೆಂಗ ಮಾತಾಡೋನ್ ಬ್ಯಾಡ್ರಿ ಮತ್ತ ಅವ್ರ ಹಂಗ ಅಲ್ಲಕತ್ತಾರಲ್ರಿ ಹೆಂಗ್ ಮಾಡೋದು ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ 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 ಅಫ್ಜಲ್ಪುರ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ನಿಷೇಧಾಗ ಯಾರು ಜಾತ್ರೆ ಕೆಡಿಸ್ತಾರ ನೋಡ ಅವರಿಗೂ ಕೂಡ ವಂದನೆಗಳನ್ನು ಹೇಳುತ್ತಾ ವಂದನೆಗಳನ್ನ ಹೇಳುತ್ತಾ ಹೌದಪ್ಪ ಹೌದು ಅದಕ್ಕೆ ಮಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳಿದ್ರಲ್ಲ ಮರಣ್ಣ ಯಾರು ಹೇಳ್ಯಾರಪ್ಪ ಮಾತ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೇಳ್ಯಾರಪ್ಪ ಮಾತ ಇದೇ ಮಾತು ಯಾಕೆ ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ಅಂತ ಹೇಳ್ಯಾರ ಇಲ್ಲಿ ನಮ್ಮ ಎರಡೂ ಮೇಳಿಗೆ ಸ್ಟೇಜ್ ಮೇಲೆ ನಿಂದ್ರಿಸಿ ಹಾಡು ಕಚ್ಚಾರ ಅಂದ ಕೂಡ್ಲಿ ನಾವು ಬಹಳ ದೊಡ್ಡವ್ರೇನು ಕುಚ್ ಬಿ ನೈ ನಾವು ಬಾ ಶಾಣ್ಯರಲ್ಲ ಶಾಣ್ಯರಲ್ಲ ಹೌದು ಇಬ್ರು ಇಬ್ರು ನಾವು ದೈವದ ಮುಂದೆ ಸಣ್ಣವ್ರ ಇದ್ದಂಗೆ ದೈವ ಅಂದ್ರೆ ತಾಯಿ ತಂದಿ ಇದ್ದಂಗ ತಾಯಿ ತಂದಿ ಕೆಲಸ ಏನಿರ್ತದ ಗೊತ್ತದನು ಏನ್ರಿ ಇವು ಎರಡೂ ಮಕ್ಕಳು ಹೆಂಗ ಆಡ್ತಾವ ಜಿಗಿದಾಡ್ತಾವ ಕುಣಿದಾಡ್ತಾವ ಹೆಂಗ ಕತ್ತಿ ಹೇಳ್ತಾವ ಅಂತಕ್ಕಂಥ ತಾಯಿ ತಂದಿ ಕೂತು ನೋಡ್ಬೇಕಾಗ್ಯಾದ ಹೌದು ಕರೆ ದಯವಿಟ್ಟು ಅದು ಹಂಗ ಇದು ಹಿಂಗ ಅಂತೇಳಿ ಅಲ್ಲಕ್ ಹೋಗ್ಬೇಡ್ರಿ ಯಾಕಂತ ಕೇಳಿದ್ರ ನಿಮ್ಕಿಂತ ಶಾಣ್ಯರ್ ನಾವ್ ಅಲ್ಲ ಅಲ್ಲ ಹಾಡವ್ರು ಬಾಯಿ ತೆಳಗಿದ್ರ ಕೇಳವ್ರ ಕಿವಿ ಮ್ಯಾಗ ಇರ್ತೇಳಿ ಹಿರಿಯರ್ ಹೇಳ್ತಾರ ಅಂದ್ರ ಹಾಡವ್ರ ಬಾಯಿ ತೆಳಗಿರ್ತದ ಕೇಳವ್ರ ಕಿವಿ ಬಾಯಿಗಿಂತ ಮ್ಯಾಗ ಇರ್ತದ ಅಂತ ಹೇಳ್ಯಾರ ದಯವಿಟ್ಟು ನಿಮ್ಮಟ್ಟೆ ನಾವು ಶಾಣ್ಯರಲ್ಲ ಇವತ್ತಿನ ದಿವಸ ತಾಯಿ ಜಾತ್ರೆ ಸಲುವಾಗಿ ನಮಗ ಮನರಂಜನೆ ಭರಿತವಾಗಿ ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ನಾವು ಎರಡು ಮೇಳದವ್ರು ಇಲ್ಲಿಗೆ ಬಂದೀವಿ ಹೌದು 6 ವರ್ಷನ ಅಚ್ಚ ಕಡೆನೂ ಬಂದೀವಿ
ಮೊದಲು ನಾವು ಆ ಮೂರಟ್ಟಿ ಗೌಡ್ರ ಸಂಘಟನೆ ಬಂದೀವಿ ಇಲ್ಲಿ. ಹೌದಪ್ಪ ಹೌದು. ಅದು ಆದ ಬಳಿಕ ಇದು 3ನೇ ಸಲ ನಿಮ್ಮ ಊರಿಗೆ ಬರೋದು ನಾನು. ನನ್ನ ಹಾಡಗಳನ್ನ ಕೇಳಬೇಕಿಂತ ಮುಂಚಿತವಾಗಿ ಅವ್ರ ಹಾಡ ಕೇಳಬೇಕನ್ನೋದು ಬಹಳ ಹಂಬಲ ಅದ ಜನರಿಗೆ. ಹೌದಪ್ಪ ಹೌದು. ಅದಕ್ಕಲ್ಲೇ ಮತ್ತೆ ಹಂಗ ನಾನು ಇರ್ಲಿ, ನಾ ಏನ್ ಹೆಚ್ಚಿಗೆ ಮಾತಾಡೋಣ ಆಡೋದಿಲ್ಲ. ಅದಕ್ಕೆ ಇರ್ಲಿ. ನಮ್ಮ ಸರ್ ಅವರು ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳಿದ್ರ ಅವ್ರು. ಸರ್ ಮಾತಾ ನಾ ಏನಾರಿ ಬ್ಯಾರೆ ಹೇಳ್ತಾರಂತ ಮಾಡಿದ್ದೆ ನಾನು. ಮತ್ತ ಹೊಳ್ಳಿ ದೇವ್ರಿಗೆ ನೀವು ನಡ್ಕೋರಿ, ದೇವ್ರಿಗೆ ದುಡಿದ್ರ ನಿಮ್ಮ ಸಾವು ದೂರ ಆಗ್ತದ ಹೇಳಿದ್ರ ಸಂತೋಷ ಅನಿಸ್ತದ. ಇರ್ಲಿ. ಇಲ್ಲಿ ಒಂದು ಮಾತು ಹೆಂಗಂತ ಕೇಳಿದ್ರ, ಮನುಷ್ಯಗ ಆಸೆ ಇರ್ಬೇಕು. ಏನಿರ್ಬೇಕು? ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ಇದು ಹೆಂಗಪ್ಪ? ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ಇದು ಹೆಂಗಂತ ಕೇಳಿದ್ರ, ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವರು ಸಂಚಾರ ಮಾಡ್ಕೋತ ಬೇಸಿಗೆ ದಿವಸದಾಗ ಹೊಂಟಿದ್ರು. ಹೊಂಟಿದ್ರು ಒಂದ್ ಮನೆ ಮುಂದೆ ನಿಂತು ಭವತ್ತಿ ಭಿಕ್ಷೆ ಅಂತ ಹೇಳಿ ಭಿಕ್ಷೆ ಬೇಡದ್ರು. ಭಿಕ್ಷೆಯಾಗಿ ಬೇಡದಾಗ ಆ ಹೆಣ್ಮಗಳತ್ತಾಳ, ಏನತ್ತ ಯಪ್ಪ ಒಂದು ಅರ್ಧ ತಾಸು ಮುಂಚಿತವಾಗಿ ಮನೆಗೆ ಬಂದ್ರ ನನ್ನ ಮನ್ಯಾಗ ನೀಡ್ಲಿಕ್ಕ ಅಂಬಲಿತ್ತು. ಏನಿತ್ತು? ಅಂಬಲಿತ್ತು. ನಾವು ಗಂಡ ಹೆಂಡತಿ ಇಬ್ರು ನಾವು ಅಂಬಲಿ ಕುಡ್ದೀವಿ, ಮನ್ಯಾಗ ನೀಡ್ಲಿಕ್ಕ ಏನೂ ಇಲ್ಲಪ್ಪ, ಮುಂದ್ ಹೋಗಂದ್ರು. ಹೌದು. ಅವಾಗ ಸ್ವಾಮೀಜಿ ಅವ್ರತ್ತಾರ, ಏನತ್ತಾರಿ? ಯವ್ವಾ ನಿನ್ನ ಮನೆ ಮುಂದೆ ನಿಂತು ಭವತಿ ಭಿಕ್ಷೆ ಅಂತೇಳಿ ಭಿಕ್ಷೆ ಬೇಡಿನಂದ ಬಳಕ ನಿನ್ನ ಮನ್ಯಾಗ ಏನದ ಇದ್ದಿದ್ ನೀಡಂದ. ಅದು ಇದು ಅಂತೇಳ ಏನು ಕೇಳಂಗಿಲ್ಲ. ನಿನ್ನ ಮನ್ಯಾಗ ಏನದ ನೋಡು ಅದೇ ನೀಡು, ನಾ ತಗೊಂಡು ಹೋಗ್ತೀನಿ ಅಂದ. ಅವಾಗ ಹೆಣ್ಮಗಳು ಎಲ್ಲಾ ಕಡೆಗೆ ನೋಡಿದ್ರು, ಒಂದು ಕಾಳ ಸಹಿತ ಮನ್ಯಾಗ ಇದ್ದಿದ್ದಿಲ್ಲ. ಎಷ್ಟು ಒಂದು ಕಾಳ ಸಹಿತ ಎಲ್ಲಾ ಖಾಲಿನೇ ಇತ್ತು, ಬಡತನ ಪರಿಸ್ಥಿತಿ ಇತ್ತು, ಎಲ್ಲಾ ಖಾಲಿ ಇತ್ತು. ಆ ಮೂಲ್ಯಾಗ ಒಂದು ಕಲಗಾಲ ಇತ್ತು, ಕಲಗಾಲದಾಗ ಹಸಿ ಮೆಣಸಿನಕಾಯಿ ಖಾರ ಕುಟ್ಟಿದ್ ಉಳಿದಿತ್ತು. ಹೌದು. ಏನ್ ಉಳಿದಿತ್ತು? ಹಸಿ ಮೆಣಸಿನಕಾಯಿ ಖಾರ ಕುಟ್ಟಿದ್ ಉಳಿದಿತ್ತು. ಇದೇ ಒಯ್ದು ಸ್ವಾಮೀಜಿಗೆ ನೀಡಬೇಕಂತ ತಿಳ್ಕೊಂಡು ಕಲಗಾಲೆ ಒಯ್ದಳು. ಕಲ್ಲಗಾಲ ಒಯ್ದು ಸ್ವಾಮೀಜಿ ಅವ್ರ ಕೈಯ ಪಟ್ಟು ಹೇಳ್ತಾಳ, ಏನಂತ? ಯಪ್ಪ ನನ್ನ ಮನ್ಯಾಗ ಹಲೋ ನಾವ್ ಎಲ್ಲಿಗೆ ಬಿಟ್ಟು ಕಲಗಲ ಖಾರ ಕೊಟ್ಟು ಕಲಗಲ ಕೊಟ್ಟಳ ಕೈಯಾಗ. ಕಲಗಲ ಕೊಟ್ಟಳೆ ಮೊಬೈಲ್ ಕೊಟ್ಟಳೆ. ಆ ಹಸಿ ಮೆಣಸಿನಕಾಯಿ ಖಾರ ಕುಟ್ಟಿದ ಕಲಗಲೆ ಒಯ್ದು ಮುತ್ತಿನ ಕೈಯ ಕೊಟ್ಟು ಹೇಳ್ತಾಳ, ಏನಂತ? ಯಪ್ಪ ನನ್ನ ಮನ್ಯಾಗ ನೀಡ್ಲಿಕ್ಕೆ ಒಂದು ಕಾಳ ಸಹಿತ ಇಲ್ಲ. ಇದೇ ಎಷ್ಟು ಹಸಿ ಮೆಣಸಿನಕಾಯಿ ಖಾರ ಉಳ್ದದ, ಇದೇ ಶಿವಕಾರ ಮಾಡ್ರಿ ಅಂತೇಳಿ ಕೈಯಾಗ ಕೊಟ್ಲು. ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವ್ರಿಗೆ ಖುಷಿ ಆಯ್ತು, ಆನಂದ ಆಯ್ತು, ಭಕ್ತಿ ಕಾಣ್ತು. ಎಟ್ಟೇ ಇರ್ಲಿ ಮನೆ ಅಂತಂದು ಕೊಟ್ಟಳ ತಿಳ್ಕೊಂಡು ಭಕ್ತಿಯಿಂದ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವರು ಆ ಕಲ್ಲಗಲ್ಲಿಗೆ ನಾಲಿಗೆ ಹಚ್ಚಿ ಚರ ನೆಕ್ಕದ್ರು. ಹೌದು. ಹಸಿ ಮೆಣಸಿನಕಾಯಿ ಖಾರ ನೆಕ್ಕದ್ರು, ಹೊಟ್ಟೆ ತುಂಬಿತು, ಆನಂದ ಆಯ್ತು. ಎತ್ತಿ ಕಲಗಲ ಹೆಣ್ಮಗಳು ಉಡ್ಯಾಗ ನೀಡಿದ್ರು. ನೀಡಿ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವರು ಹೋದ್ರು. ಆ ಕಲಗಾಲ ಎದ್ದ ಜಾಗಿಗೆ ಇಡುವುದ್ರಾಗ ಆ ಕಲಗಾಲ ಏನಾಗಿತ್ತಪ್ಪ ಅಂತ ಕೇಳಿದ್ರ ಸೊಕ್ಕ ಬಂಗಾರದಾಗಿ ಹೊಳಿಲಿಕ್ಕತ್ತಿತ್ತು. ಸೊಕ್ಕ ಬಂಗಾರದಾಗಿ ಹೊಳಿಲಿಕ್ಕತ್ತು. ಆಸೆ ಇತ್ತು, ಮುಂದೆ ದುರಾಸೆ ಮೂಡುತ್ತೆ ಹೆಣ್ಮಗಳ ಬಲೆ. ಅದೇ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವರು 6 ತಿಂಗಳಾದ ಬಳಿಕ ಅಕ್ಕಿನ ಮನೆಗೆ ಬಂದ್ರು. ಭಿಕ್ಷೆ ಬೇಡುತ್ತ ಬಂದು ಬೇಡ್ತಾರ,
ಭವತಿ ಭಿಕ್ಷಾಂದೇವಿ ಅಂತೇಳಿ ಹಾ ಭಿಕ್ಷೆ ಬೇಡಿದ್ರು. ಹೌದು ಹೆಣ್ಮಗಳು ಹೊರಗೆ ನೋಡಿದ್ರು. ಹೊರಗೆ ನೋಡಿದಳು ಹೊರಗೆ ನೋಡತ್ತಾಳ ಏನಂತ ಇದೇ ಮುತ್ತಿ 6 ತಿಂಗಳ ಹಚ್ಚಕ್ ಬಂದು ಕಲ್ಲಗಲಕ ನಾಲ್ಗಿ ಹಚ್ಚಿ ನೆಕ್ಕ್ಯಾನ ಬಂಗಾರ ಕಲ್ಲಾಗ್ಯಾದ. ಆಗ್ಯಾದ ಈ ಸಲ ದೊಡ್ಡ ಕಲ್ಲು ಕೊಡ್ಬೇಕಂದ್ರೆ ಹೆಣ್ಮಗಳು. ಹೌದು ಮನ್ಯಾಗ ಎಲ್ಲ ಇತ್ತು, ಇತ್ತು ನೀಡ್ಲಿಕ್ಕೆ ಎಲ್ಲ ಇತ್ತು, ಇದ್ರು ಕೂಡ ದೊಡ್ಡ ಕಲ್ಲು ಕೊಡ್ಬೇಕಂತೇಳಿ ದುರಾಶೆ ಮೂಡ್ತು. ಹೌದು ಆ ಕಲ್ಲಗಲಿನ್ಯಾಗ ಹಸಿಮೆಣಸಿನಕಾಯಿ ಖಾರ ಕೊಟ್ಲಿಲ್ಲ. ಆ ರೊಟ್ಟಿ ಮಾಡಕ್ ಕಲ್ಲಿನ ಮ್ಯಾಗ ಹಸಿಮೆಣಸಿನಕಾಯಿ ಖಾರ ಕೊಟ್ಟದು ಹೆಣ್ಮಗಳು. ಹೌದು ಯಾಕಲ್ಲಿ ಮ್ಯಾಗ ರೊಟ್ಟಿ ಮಾಡಕ್ ಕಲ್ಲಿನ ಮ್ಯಾಗ ಹೌದು ದೊಡ್ಡ ಕಲ್ಲ ದೊಡ್ಡ ಕಲ್ಲ. ಆ ದೊಡ್ಡ ಕಲ್ಲಿನ ಮ್ಯಾಗ ಹಸಿಮೆಣಸಿನಕಾಯಿ ಖಾರ ಕೊಟ್ಟಿ ಹೌದು ಹೆಣ್ಮಗಳಿಗೆ ಎತ್ತಲಾರ ಬಟ್ಟೆಕ ಒದ್ದಾಡ್ಕೋತ ಎತ್ಕೊಂಡು ತಂದು ನವಲಗುಂದ ನಾಗಲಿಂಗ ಸ್ವಾಮೀಜಿ ಅವ್ರಿಗೆ ಕೈಯ ಕೊಟ್ಟಳು. ನೋಡದ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವರು ಎಲ್ಲ ಎತ್ತರನು ಕೂಡ ನಿನ್ನ ಮನಸ್ಸಿನೊಳಗ ದುರಾಶೆ ಮೂಡೋದಂದ ಬಳಕ ಈ ರೊಟ್ಟಿ ಕಲ್ಲಿನ್ಯಾಗ ಹಸಿಮೆಣಸಿನಕಾಯಿ ಖಾರ ಕೊಟ್ಟು ನನ್ನ ಕೈಯಾಗ ಕೊಟ್ಟಿದಂದ ಬಳಕ ಇದಕ್ಕೆ ನಾ ಸ್ವೀಕಾರ ಮಾಡ್ಬೇಕಂತ ತಿಳಿದುಕೊಂಡು ಆ ರೊಟ್ಟಿ ಕಲ್ಲಿಗೆ ಹಸಿಮೆಣಸಿನಕಾಯಿ ಖಾರ ಹತ್ತಿತ್ತು. ಚರ ಚರ ನೆಕ್ಕದ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವನು ಹೊಟ್ಟೆ ಉರಿತು. ಹೊಟ್ಟೆ ತುಂಬಲಿಲ್ಲ, ಹೊಟ್ಟೆ ಉರಿತು. ಆ ಉರಿದ ಕೂಡಲೇ ಆ ಕಲ್ಲು ಕೊಟ್ಟು ಹೇಳ್ತಾನ, ನೀ ಕೊಟ್ಟಿರ್ತಕ್ಕಂತ ಈ ಖಾರದಿಂದ ನನ್ನ ಹೊಟ್ಟೆ ಉರಿದದ. ಯಾವಾಗ ನನ್ನ ಹೊಟ್ಟೆ ಉರಿದಂದ ಬಳಕ ನಿಂದ ಎಲ್ಲ ಇದ್ದಿದ್ದು ಉರ್ಕೋತ್ ಹೋಗ್ಲತ್ರ ಶ್ರಾಪ ಕೊಟ್ಟ. ಮೊದಲು ಏನ್ ಇದ್ದಿತ್ತಲ್ಲ ಪರಿಸ್ಥಿತಿ, ಅದೇ ಪರಿಸ್ಥಿತಿ ಆ ಹೆಣ್ಮಗಳಿಗೆ ಬಂತು. ಮನುಷ್ಯನ ಬಲ್ಯಕ್ಕ ಆಸೆ ಇರ್ಬೇಕು, ಖರೆ ದುರಾಸೆ ಇರಬಾರ್ದ ಅಂತ ಹೇಳ್ಯಾರ. ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡಾರ್ದೆ ಒಂದು ಖ್ಯಾಲಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಬಾಳಿ ಹೋಗ್ತದ. ಆ ಮುಂದ ಅದು ಆದ ಬಳಕ ನಾವು ಚಾಲು ಮಾಡೋಣ. ವಿಷಯ ಇಡೋತ್ರಿ, ವಿಷಯ ಇಟ್ರ ಮಾತು ಜಾಸ್ತಿ ಆಗ್ತಾವ. ಯಾರ ಬಂದು ಅಡಗಲ್ ಹೊಡೆದ್ರಂದ್ರ ಬಾಯನ ಮಾತು ಹಾರಿ ಬಿಡ್ತಾವ. ಏನ್ ವಿಷಯ ಬೆಳೆಸೋದು? ಅಡಗಲ್ ಹೊಡೆದ್ಗಳೇ ಚಿತ್ತ ಬೀಳ್ಬೇಕಾಗ್ತದೆ ಎರಡು ಮೇಲೆ. ನಾವು ಬಿದ್ರೆ ಹಗರಿದೆ ಪುಸ್ತಕನೇ ಹೇಳ್ತೇವೆ, ಅವ್ರು ಹೇಳಲ್ಲ. ಬಾಳ ಇರದ ಇರ್ಲಿ, ನಾಳಿನ ದಿವಸ ಹಗಲತ್ತ ವಿಷಯ ಹೇಳಕ್ ಬರ್ತದ. ವಿಷಯ ಇಟ್ಬಿಡಮ್ರಿ. ಇಲ್ಲಿ ದಿನ ಚಲೋ ಅಂತದ್ರಿ. ಬಿದ್ರ ಬೀಳಿ ನೀವು ವಿಷಯ ಇಟ್ಟಿರ್ತಾರ ಅವ್ರು. ಬಿದ್ರಿ ಬೀಳ್ರಿ, ನಾ ಎಬ್ಸೋರ್ ಇದ್ದೀವಿ ಅಂತ ಹೇಳ್ತಾರ. ವಿಷಯ ಇಟ್ಬಿಡಮ್ರಿ. ವಿಷಯ ಏನಂತ ಕೇಳಿದ್ರ, ಜಗತ್ತಿನೊಳಗ ಶಿವ ಹೆಚ್ಚಿಗದನೋ ಏನು ಶಕ್ತಿ ಹೆಚ್ಚಿಗದನು, ಏನು ಗುರು ಹೆಚ್ಚಿಗದನೋ ಏನು ದೇವ್ರು ಹೆಚ್ಚಿಗದನೋ, ಈ ವಿಷಯ ಇಟ್ಟಿವಿ. ನಾಳೆ ನಮ್ಮ ಸರಿಜೋಡಿ ಕಲಾವಂತರು ಯಾವಾಗ ಹಿಡ್ಕೊತಾರೆ ಹಿಡ್ಕೊಲಿ, ಆ ಬಿಟ್ಟಿದ ಪಾಲ ನಮಗಿರ್ಲಿ ಅಂತಕ್ಕಂಥದ್ದು ಮಾತು ಹೇಳಿ ಖ್ಯಾಲಿ ಆಡಿ ನಮ್ಮ ಉಭಯ ತಂಡದವ್ರಿಗೆ ಬಾಳಿ ಹೋಗ್ತದೆ. ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ.